ಅಭಿಮಾನಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ವಿಜುವಲ್ ವರ್ತಿ ಸೀನ್ಸ್ಗಳು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಥಿಯೇಟರ್ ಮೂಮೆಂಟ್ಸ್ ಅಂತಲೇ ಸುಮಾರು ಒಂದು 25 ಜಾಗ ಇದೆ ಸಿನಿಮಾದಲ್ಲಿ. ಥಿಯೇಟ್ರಿಕಲ್ ಮೂಮೆಂಟ್ಸ್ ಅಂದರೆ ಶಿಯರ್ ಮಾಡೋಕ್ಕೆ, ಕ್ಲ್ಯಾಪ್ ಹೊಡೆಯೋಕ್ಕೆ, ವಿಸಿಲ್ ಹೊಡೆಯೋಕ್ಕೆ, ಆ ಥರ ಅಭಿಮಾನಿಗಳ ಮೂಮೆಂಟ್ಸ್ ಒಂದು 25 ಇದ್ದಾವೆ. ಅದು 100% ಅವ್ರು ಎಂಜಾಯ್ ಮಾಡ್ತಾರೆ. ಅದನ್ನು ಡಿಸೈನ್ ಮಾಡುವಾಗಲೇ ಆ ಒಂದು ಅವ್ರ ಎನರ್ಜಿ ಬೂಸ್ಟ್ ಆಗಲಿ ಅಂತಲೇ ಮಾಡಿದ್ದೀವಿ. ಅದು ಚೆನ್ನಾಗೆ ಸ್ಕ್ರಿಪ್ಟ್ಗೆ ಅತಿ ಅನ್ನಿಸ್ದಂಗೆ, ಸ್ಕ್ರಿಪ್ಟ್ ಹೊರಗಡೆನೂ ಇಲ್ದಂಗೆ, ಕಥೆಯ ಒಳಗಡೆನೆ ಅದು ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡಿದ್ದೀವಿ. ತುಂಬ ಏನು ಅದನ್ನು ಮಾಡಲೇಬೇಕು ಅಂತ ಮಾಡಿಲ್ಲ, ಮಾಡಿರೋದೆಲ್ಲ ವರ್ಕೌಟ್ ಆಗಿದೆ ಸರ್. ಅದನ್ನು ಹೊರತುಪಡಿಸೋ ನ್ಯೂಟ್ರಲ್ ಆಡಿಯನ್ಸ್ಗೆ ರಿಲೇಟಬಿಲಿಟಿ ಫ್ಯಾಕ್ಟರ್ಸ್ ಎಷ್ಟಿದ್ದಾವೆ? ತುಂಬ ಇದೆ. ಅಂದರೆ ನಾನು ಹೇಳಿದ್ದು 25 ಥಿಯೇಟರ್ ಮೂಮೆಂಟ್ಸ್ ಅಂದ ತಕ್ಷಣ ಅದರಲ್ಲಿ ಎಲ್ಲವೂ ಫ್ಯಾನ್ಸ್ಗೆ ಇರೋದಿಲ್ಲ. ಜನರಲ್ ಆಡಿಯನ್ಸ್ಗೆ ಇರ್ತದೆ, ಯೂತ್ಗೆ ಇರ್ತದೆ, ಫ್ಯಾಮಿಲೀಸ್ಗೆ ಇರ್ತದೆ. ಅದೇ ಹೇಳಿದ ನಿಮ್ಗೆ ಎಲ್ಲ ವರ್ಗನೂ ಕವರ್ ಆಗಿದೆ ಈ ಕಥೆಯಲ್ಲಿ. ಮಧ್ಯಮ ವರ್ಗದ ಕಥೆ ತಂದಾಗ ಅದು ಸುತ್ತಮುತ್ತ ಹೇಳೋ ವಿಷಯಗಳು, ಇರೋ ಇಶ್ಯೂಗಳು ಅದರಲ್ಲಿ ಸಕಲರು ಕವರ್ ಆಗ್ತಾರೆ. ಒಂದು ಬೇಜಾರಾಗಿ ರೆಪ್ರೆಸೆಂಟ್ ಮಾಡೋದು ಲೇಬರ್ ಕ್ಲಾಸ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಪ್ರಾಬ್ಲಿ ಆ ಆ್ಯಂಗಲ್ ತುಂಬ ಚೆನ್ನಾಗಿ ಅನ್ಸುತ್ತೆ ಆಡಿಯನ್ಸ್ಗೆ. ಅಂದರೆ ಜನರಲ್ ಆಡಿಯನ್ಸಿಗೆ ಮಾಡಿರೋ ಕಂಟೆಂಟ್ ಸಿನಿಮಾ ಇದು. ಇಟ್ ಈಸ್ ನಾಟ್ ಎ ಸ್ಟಾರ್ ಫಿಲಮ್ ಆರ್ ಇಟ್ ಈಸ್ ನಾಟ್ ಎ ಸೂಪರ್ ಹೀರೋ ಫಿಲಮ್ ಅಥವಾ ಒಂದು ಮಾಸ್ ಹೀರೋಗೆ ಎತ್ತಬೇಕು ಅಂತಲೇ ಎಲಿವೇಶನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಅಲ್ಲ. ಕಥೆಯಲ್ಲಿ ಫಸ್ಟ್ ಹಾಫ್ ಕತೆ ಪಾತ್ರ ಸುತ್ತ ಕತೆ ನಡೆಯುತ್ತೆ, ಸೆಕೆಂಡ್ ಹಾಫ್ ಕಥೆಯಲ್ಲಿ ಪಾತ್ರ ಬರುತ್ತೆ. ಸೊ ಎರಡರಲ್ಲೂ ಕಂಟೆಂಟ್ಗೋಸ್ಕರನೇ. ಆಮೇಲೆ ಇದರಲ್ಲಿ ನಿಮಗೆ ಗುರು ಟಪ್ಪನ್ನು ತೋರಿಸ್ಬಿಡ್ತೀವಿ, ಪಾತ್ರದ ಥರನೇ ಓಪನ್ ಮಾಡ್ತೀವಿ. ಎಲ್ಲ ಪಾತ್ರಗಳನ್ನೂ ಹಂಗೆ ಓಪನ್ ಮಾಡಿದ್ದೀವಿ. ಸೊ ಆ ನರೇಟಿವೇ ತುಂಬ ಬೇರೆ ಇದೆ ಈ ಸಲ. ಜನರಲ್ ಆಗಿ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡೋ ಥರ ಎಲ್ಲೂ ಯಾವ ಪಾತ್ರಕ್ಕೂ ನಾವು ಟ್ರೀಟ್ ಮಾಡಿಲ್ಲ, ಯಾವ ಸೀನನ್ನು ನಾವು ಟ್ರೀಟ್ ಮಾಡಿಲ್ಲ. ಅಂದ್ರೆ ಬಿಲ್ಡಪ್ ಇಲ್ಲ ಅಂತ. ಬಿಲ್ಡಪ್ ಇಲ್ಲ, ಬಿಲ್ಡಪ್ ಸೀನ್ಸ್ ಅಂದ್ರೆ ಡೆಲಿಬ್ರೇಟ್ ಬಿಲ್ಡಪ್ ಇಲ್ಲ. ಈ ಹೀರೋನ್ ತೋರಿಸ್ಬೇಕು ಅಂತಾನೆ ಹೈ ಸ್ಪೀಡ್ ಅಂದ್ರೆ ಸ್ಲೋ ಮೋಷನ್ ತೋರಿಸೋದು ಆ ಥರದ್ದು ಏನು ಮಾಡಿಲ್ಲ. ಪಾತ್ರ ಹೆಂಗೆ ಫಾಲೋ ಮಾಡ್ಕೊಂಡು ಹೋಗಿದ್ವಿ, ಫಾಲೋಡ್ ದ ಕ್ಯಾರೆಕ್ಟರ್ ಇದ್ರಲ್ಲಿ. ಸೊ ಆ ಕ್ಯಾರೆಕ್ಟರ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ವಿ. ಅವನೊಂದು ರೇಜ್ ಇರೋವಂಥ, ತುಂಬ ಕೋಪ ಇರೋವಂಥ ಈ ಜನ್ರೇಷನ್ ಹುಡುಗ. ಸೊ ಅದನ್ನ ನಾವು ಅದಕ್ಕೆ ಏನೇನು ಬೇಕು ಆ ಸುತ್ತಮುತ್ತ ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೀವಿ ವಿನಃ ಇಲ್ಲೇನೋ ಡೈಲಾಗ್ ಫಾರ್ ಡೈಲಾಗ್, ಸಾಂಗ್ ಫಾರ್ ಸಾಂಗ್, ಸೀನ್ ಫಾರ್ ಸೀನ್, ಫೈಟ್ ಫಾರ್ ಫೈಟ್ ಅದೆಲ್ಲವೂ ಬ್ರೇಕ್ ಆಗಿದೆ. ಆಮೇಲೆ ಈ ಸಿನಿಮಾದಲ್ಲಿ ನೀವು ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬಂದಾಗ ಒಂದು ಸಿನಿಮಾಗೆ ಎಂಡ್ ಅಂತ ಕೊಟ್ಟಿದ್ದೀವಿ ಅಂತಲೇ ಅನ್ಸಲ್ಲ. ಒಂದು ಎಲ್ಲ ಸಿನಿಮಾ ಅಂದ ತಕ್ಷಣ ಲಾಸ್ಟಲ್ಲಿ ಎಲ್ಲ ಸರಿ ಹೋಗ್ಬಿಡ್ಬೇಕು ಅದೆಲ್ಲ ಇಲ್ಲ. ಸೋಷಿಯಲ್ ರಿಲೆವೆನ್ಸ್, ನಮ್ಮ ಬದುಕಲ್ಲಿ ಈ ಘಟನೆ ನಡೆದಿದ್ರೆ ನಮ್ಮ ಬದುಕು ಹಿಂಗೆ ಆಗಿರೋದು ಅನ್ನೋದು ಅನ್ಸುತ್ತೆ ಹೊರತು ಕೊನೆಯಲ್ಲಿ ನಿಮಗೆ ಒಂದು ಸಿನಿಮಾ ಥರ ಇದು ಮುಗ್ದೋಗ್ಬಿಡ್ತು, ಹೀರೋ ಬಂದೆಲ್ಲ ಸರಿ ಮಾಡಿಬಿಟ್ಟ ಅನ್ನೋ ಒಂದು ಆಸ್ಪೆಕ್ಟೇ ಇರೋದಿಲ್ಲ. ಆರ್ಟ್ ಸಿನಿಮಾ ನೋ, ಇಟ್ ಈಸ್ ನಾಟ್ ಆರ್ಟ್ ಸಿನಿಮಾ. ಪ್ರೆಸೆಂಟೇಷನ್ ಕ್ಲೈಮ್ಯಾಕ್ಸ್ ಪಾರ್ಟ್ ಈಗ ಪುಟ್ಟಣ್ಣ ಸರ್ ಫಿಲಮ್ಸ್ ಅಲ್ಲಿ ಅವ್ರವ್ರು ಅರ್ಥ ಮಾಡ್ಕೊಳ್ಳೋದು. ಈ ಪುಟ್ಟಣ್ಣ ಸರ್ ಫಿಲಮ್ಸ್ ನೀವು ನೋಡಿದ್ರೆ ಎಲ್ಲವೂ ಸೋಷಿಯಲ್ ರಿಯಾಲಿಟಿಲಿ ಎಂಡ್ ಆಗೋದು. ಅವರು ಒಂದು ಸಿನಿಮಾ ಥರ ಯಾವ ಸಿನಿಮಾನು ಎಂಡ್ ಮಾಡ್ತಿರ್ಲಿಲ್ಲ. ಆಫ್ಲೆಟ್ ಬರೋ ಎಷ್ಟೋ ಸಿನಿಮಾಗಳು ದಟ್ ನ್ಯೂ ಜನ್ರೇಷನ್ ಆಫ್ ಆಡಿಯನ್ಸ್ ಕ್ರಿಯೇಟ್ ಆಗಿದಾರಲ್ಲ, ನೀವು ಆದಷ್ಟು ಅವ್ರಿಗೆ ರಿಯಾಲಿಟಿ ತೋರಿಸಿದ್ರೆ ಇಷ್ಟಪಡ್ತಾರೆ. ಸಿನಿಮ್ಯಾಟಿಕ್ ಆಗಿ ಹೋದ್ರೆ ದೇ ವೋಂಟ್ ಲೈಕ್. ಒಂದು ಸಿನಿಮಾ ಹಿಂಗೆ ಎಂಡ್ ಆಗುತ್ತೆ, ಹೀರೋ ಬರ್ತಾನೆ, ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ಇಟ್ಸ್ ಅ ರೊಟೀನ್ ಫ್ಯಾಕ್ಟರ್ ವಿಚ್ ಮೇಜರ್ ಸೆಕ್ಟರ್ ಆಫ್ ಆಡಿಯನ್ಸ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಅವ್ರೇನು ನೋಡಿದೀವಲ್ಲ ಅನ್ನೋ ಫೀಲ್ ಇರುತ್ತೆ. ಇದನ್ನ ಯಾಕೆ ನೋಡಬೇಕು ಅಂದಾಗ ನಾವು ಸ್ವಲ್ಪ ಸಹಜತೆಗೆ ಒತ್ತು ಕೊಡಲೇಬೇಕು. ಆ್ಯಕ್ಷನಲ್ಲೂ ಅಷ್ಟೇ ಅಗೇನ್ಸ್ಟ್ ಫಿಸಿಕ್ಸ್ ನಾವೇನು ಮಾಡಿಲ್ಲ. ಬಿಕಾಸ್ ಗುರು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಗೇನ್ಸ್ಟ್ ಫಿಸಿಕ್ಸ್ ಹೋದ್ರೆ ಇಟ್ ವೋಂಟ್ ಲುಕ್ ನೈಸ್. ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಬಿದ್ದೋಗೋದು ಆ ಥರದ್ದಿಲ್ಲ. ಮ್ಯಾನ್ ಟು ಮ್ಯಾನ್ ಮಾರ್ಕ್ ಮಾಡೇ ಫೈಟ್ ಮಾಡಿದ್ವಿ. ಆಮೇಲೆ ಅವರು ತುಂಬ ರಿಯಲಿಸ್ಟಿಕ್ ಆಗಿ ಹೊಡೆದಾಡಿದ್ದಾರೆ. ಆ ಒಂದು ಇಂಟ್ರಾಕ್ಷನ್ ಇರೋದಕ್ಕೇನೆ ಆ್ಯಕ್ಷನ್ ಚೆನ್ನಾಗಿ ಮೂಡ್ ಬಂದಿರೋದು. ಇಲ್ಲಾಂದಿದ್ರೆ ನಿಮ್ಗೆ ಏನು ಅನ್ಸ್ಬಿಡೋದು, ಒಂದು ಹೀರೋಗೋಸ್ಕರ ಒಂದು ಫೈಟು, ಒಂದು ಫೈಟ್ಗೋಸ್ಕರ ಒಂದು ಲೀಡ್ ಸೀನು, ಫೈಟ್ ಆದ ತಕ್ಷಣ ಒಂದು ಸಾಂಗು, ಆ ಮೂಡಲ್ಲಿ ಸಿನಿಮಾ ಇಲ್ಲ. ಇಟ್ ಈಸ್ ಅ ಡಿಫ್ರೆಂಟ್ ಅಪ್ರೋಚ್ ಮಾಡಿದ್ದೀವಿ. ಅಂದರೆ ವಸ್ತು ಎಲ್ಲರಿಗೂ ಸಲ್ಲಬೇಕು, ಹೇಳೋ ರೀತಿ ಚೇಂಜ್ ಆಗಬೇಕು. ಸರ್ ಲೊಕೇಶನ್ ವೈಸ್ ಸಾಂಗ್ ಮಾತ್ರ ಹೊರಗಡೆ ಹೋಗಿರೋದು ಅಥವಾ ಟಾಕಿ ಪೋರ್ಷನ್? ಇಲ್ಲ ಸರ್, ಒಂದೇ ಒಂದು ಸಾಂಗ್ ಲಡಾಖ್ ಮಾಡಿದ್ವಿ, ಅದು ಹಾಫ್ ಸಾಂಗ್, ಇನ್ನು ಅರ್ಧ ಮಾಂಟೇಜ್. ಅದು ಮಿಕ್ಕಿದ್ದೆಲ್ಲ ಮಂಗಳೂರಲ್ಲಿ ಮೇಜರ್ ನಡೀತು. ಬೆಂಗಳೂರು, ಗೋಕರ್ಣ, ಮೈಸೂರು ಅಷ್ಟೇ ಸರ್. ಇಷ್ಟು ಕಡೆ ಮಾಡಿ ಟ್ರಾವೆಲ್ ಆಗುತ್ತಾ? ಇಲ್ಲ, ಫಸ್ಟ್ ಹಾಫ್ ಮಂಗಳೂರಲ್ಲಿ ನಡೆಯುತ್ತೆ, ಸೆಕೆಂಡ್ ಹಾಫ್ ಬೆಂಗಳೂರು. ಗುರು ಅವರೇ, ಯು ಆರ್ ರೈಟ್. ಈ ಡೈಲಾಗ್ ಡೆಲಿವರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಫಾರ್ ಎವ್ರಿಬಡಿ ಯುವರ್ ಗ್ರ್ಯಾಂಡ್ ಫಾದರ್ ಇಸ್ ದ ಎಕ್ಸಾಂಪಲ್. ಈಗ ನೀವು ಡಬ್ಬಿಂಗ್ ಮಾಡುವಾಗ ತಗೊಂಡಂಥ ಪ್ರಿಕಾಷನ್ಸ್ ಏನು? ಸರ್ ಡಬ್ಬಿಂಗ್ ಇನ್ಫ್ಯಾಕ್ಟ್ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಡಬ್ಬಿಂಗ್ಗೆ ಸುಮಾರು ವೇರಿಯೇಷನ್ಸ್ ನಾವು ಮಾಡಿದ್ವಿ. ಫಸ್ಟ್ ಸರ್ ಏನು ಹೇಳಿದ್ರು, ನೀನು ಓನ್ ಆಗಿ ಸರ್ ಬರಲಿಲ್ಲ, ನನ್ನ ಟೀಮ್ ಜೊತೆ ಬಿಟ್ಟು ಒಂದು ಫುಲ್ ರೌಂಡ್ ಡಬ್ಬಿಂಗ್ ಮಾಡಿದೆ.
ಅದಾದ್ಮೇಲೆ ಆ ಫುಲ್ ರೌಂಡ್ ಡಬ್ಬಿಂಗ್ ನ ಮತ್ತೆ ನನ್ಗೆ ಅನ್ಸಿದ ಕರೆಕ್ಷನ್ಸ್ ನಾನು ಮತ್ತೆ ಕಂಪ್ಲೀಟ್ ಆಗಿ ರೀಡಬ್ ಮಾಡಿದೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಸರ್ ಬಂದೆ. ಸೊ ಆಲ್ಮೋಸ್ಟ್ ಇಡೀ ಫಿಲ್ಮ್ ನಾನು 3 ಸತಿ ಡಬ್ ಮಾಡಿದೆ. ಯಾಕಂದ್ರೆ ನನಗೂ ವಾಯ್ಸ್ ಮಾಡ್ಯುಲೇಷನ್ಸ್ ಇನ್ನು ಕಲಿಯೋದಿತ್ತು. ಸೊ ಅದನ್ನ ಸರ್ ಕೂತ್ಕೊಂಡು ಸುಮಾರು ಡೈಲಾಗ್ಸ್ ನ ಸರ್ ಯಾವ ತರ ಐಟೋನೇಷನ್ಸ್ ಬರಬೇಕು, ವೇರಿಯೇಷನ್ಸ್ ಹೆಂಗಿರ್ಬೇಕು, ಎಲ್ಲಿ ಲೌಡ್ ಆಗ್ಬೇಕು, ಎಲ್ಲಿ ಸಾಫ್ಟ್ ಆಗ್ಬೇಕು ಅಂತ ಸಖತ್ ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಆಗಿ ಮೆಂಟರ್ ಮಾಡಿದ್ದಾರೆ. ಫೈನಲ್ ವರ್ಷನ್ ಎಷ್ಟು ದಿನದಲ್ಲಿ ಮುಗೀತು? ಫೈನಲ್ ನಾವು ಒಂದು 3 days ತಗೊಂಡ ಸರ್. ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಫೈನಲ್ ವರ್ಷನ್ ಒಂದು 3 days ಅಲ್ಲಿ ಫುಲ್ಫಿಲ್. ಯುವ ಅವ್ರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಏನು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಆಕ್ಷನ್, ಡ್ಯಾನ್ಸ್, ಎಮೋಷನಲ್ ಸೀನ್ಸ್, ರೊಮ್ಯಾನ್ಸ್. ನನ್ಗೆ ಆಕ್ಚುಲಿ ಪ್ರತಿ ಸೀನ್ ಅಲ್ಲೂ ಒಂದು ಚಾಲೆಂಜ್ ಅನ್ಸ್ತಿತ್ತು. ಬಟ್ ಆ ಇಡೀ ಟೀಮ್ ಇದೆಲ್ಲ, ಲೈಕ್ ನನ್ಗೆ ನಮ್ DOP ಸರ್ ಶ್ರೀಶಾ ಸರ್ ಅವರು ಸುಮಾರು ಸತಿ ನನಗೆ ಆಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅಂಡ್ ಮುಂಚೆನೆ ನಾವು ಇದನ್ನ ವರ್ಕ್ಶಾಪ್ಸ್ ಮಾಡೋದ್ರಿಂದ ನನಗೆ ಅಲ್ಲಿ ಆನ್ ಸ್ಪಾಟ್ ಅಷ್ಟೇನು ಕಷ್ಟ ಆಗಿಲ್ಲ. ಅಂಡ್ ಮೋರ್ ಓವರ್ ಇವತ್ತು ಸಿನಿಮಾದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಅಚ್ಯುತ್ ಸರ್ ಆಗಿರ್ಲಿ, ಸುಧಾರಾಣಿ ಮ್ಯಾಮ್, ಕಿಶೋರ್ ಸರ್, ಅಂಡ್ ಇನ್ಫ್ಯಾಕ್ಟ್ ಇವನ್ ಸಪ್ತಮಿ ಅವ್ರವೇ. ಸೊ ಎಲ್ಲಾರ ಜೊತೆ ಪರ್ಫಾರ್ಮ್ ಮಾಡಿದಾಗ ಏನಾಯ್ತು, ಅವ್ರ ರಿಯಾಕ್ಷನ್ಸ್ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ಅಂದ್ರೆ ನನಗೆ ಆಕ್ಟ್ ಮಾಡಕ್ ತುಂಬಾ ಈಸಿ ಆಯ್ತು. ಅದೇ ಹೀರೋ ಯಾರ ವಿರುದ್ಧ ಹೋರಾಡ್ತಾನೆ? ಸಮಾಜದ ಬಗ್ಗೆನಾ ಅಥವಾ ಸೊಸೈಟಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಏನು? ತನಗೆ ಎದುರಾಗೋ ಸಿಚುಯೇಷನ್ಸ್ಗಳ ಮೇಲೆ, ತನ್ನ ಕುಟುಂಬಕ್ಕೆ ಎದುರಾಗೋ ವ್ಯಕ್ತಿಗಳ ಮೇಲೆ, ಆಮೇಲೆ ತನ್ನ ಒಳಗಡೆ ಇದ್ದ ಒಬ್ಬನ್ನ ಅಂದ್ರೆ ಅವನೊಳಗಡೆ ಅವನ್ನೇ ಫೈಟ್ ಮಾಡಿ ಹೆಂಗ್ ಹೊರಗಡೆ ಬರ್ತಾನೆ. ಸೊ ಇದು ಆಂತರಿಕ ಮತ್ತು ಬಾಹ್ಯ ಹೋರಾಟ ಎರಡೂ ಇದೆ ಸರ್. ಸಂತೋಷ. ಡಬ್ಬಿಂಗ್ 3 ಸರಿ ಆಯಿತು, ನೀವು ಫೈನಲ್ 3 days ಆಕ್ಸೆಂಟಲ್ಲಿ ಯಾರು ಟಚ್ ಆಗ್ತಾರೆ? ಇಲ್ಲ ಸರ್, ಅಂದ್ರೆ ಫ್ಯಾಮಿಲಿಯಿಂದ ಯಾರು ಈ ಜನರೇಷನ್ ಅಲ್ವಾ ಸರ್, ಪ್ರಾಬ್ಲಿ ಆಗ ಬಳಸ್ತಾ ಇದ್ದಂಥ ನಮ್ಮ ಪದಗಳೇ ಬೇರೆ ಆಗ್ತದೆ. ನೀವು ನೋಡಿ 10 ಇಯರ್ಸ್ಗೂ ಸ್ಲ್ಯಾಂಗ್ ಚೇಂಜ್ ಆಗ್ಬಿಡುತ್ತಲ್ಲ. ಸೊ ಈ ಸ್ಲ್ಯಾಂಗಿಗೆ ಇದ್ದಾರೆ ಗುರು. ಅಂದರೆ ನಾವು ಆ 2 ಡಿಕೇಡ್ ಆಯ್ತು ಅಪ್ಪು ಸರ್ ಬಂದು, ಅದರಿಂದ 1.5 ಡಿಕೇಡ್ ಹಿಂದೆ ಶಿವಣ್ಣ ಬಂದಿದ್ರು. ಸೊ ಆಗ ಬಳಸ್ತಿದ್ದ ಸ್ಲ್ಯಾಂಗಿಗೂ ಈಗೂ ತುಂಬ ಡಿಫರೆನ್ಸ್ ಇದೆ. ಕೆಲವು ವರ್ಡ್ಸ್ ಯೂಸ್ ಮಾಡುವಾಗ ಅಂದರೆ ಆದಷ್ಟು ಟ್ರೈ ಬೇರೆ ಕಾಣಿಸ್ಬಿಡ್ತಾರೆ, ಕೇಳಿಸ್ಬಿಡ್ತಾರೆ. ನಾವು ಇದರಲ್ಲಿ ಆದಷ್ಟು ಕನ್ನಡವನ್ನು ಪಕ್ಕಾ ಪ್ರೊನೌನ್ಸಿಯೇಷನ್ ಬರೋವರೆಗೂ ವಿ ಹ್ಯಾವ್ ಟ್ರೈಡ್. ಅದು ಎಲ್ಲೂ ನಿಮ್ಗೆ ಯಾರಿಗೂ ಕೇಳಿದಾಗ ಅದು ಆಭಾಸ ಆಗಬಾರ್ದು, ತಪ್ಪಾಗಿ ಕೇಳಬಾರ್ದು ಅಂತ 100% ಆ ಎಫರ್ಟ್ ನಾವು ಟೀಮು ಹಾಕಿದ್ದೀವಿ, ಅವರು ಹಾಕಿದ್ದಾರೆ. ಐ ಥಿಂಕ್ ಕನ್ನಡ ತುಂಬ ಚೆನ್ನಾಗಿ ಕೇಳುತ್ತೆ ಅವ್ರ ಭಾಷೆ. ಎಲ್ಲ ಕೇಳೋದಲ್ಲ, ನಾನು ಈ ಕೆಲವು ವರ್ಡ್ಸ್ ಯೂಸ್ ಮಾಡೋದು ಆ ಥರ ಮಾತಾಡಿದಾಗ ನಿಮಗೆ ನೀವೇನಾದ್ರು ಫ್ಲ್ಯಾಶ್ ಬ್ಯಾಕ್ ಹೋದ್ರ ಅಪ್ಪುನು ಅವ್ರ ತರ ಕೇಳಿಸ್ತಾರೆ. ಒಂದು 2 ಸೀನಲ್ಲಿ ಏನೋ ಒಂದು ಚಿಕ್ಕದಾಗ ನಂಗೆ ಅಪ್ಪು ಸರ್ ಥರ ಅನ್ನಿಸ್ತು. ಕೆಲವು ಬಂಡ್ರೋ ನಿಲ್ಲೋ ಆ ಥರ ಹೇಳುವಾಗ ಅನ್ನಿಸ್ತು ನನಗೆ. ಅದೊಂದು ಚಿಕ್ಕದ ಸಾಮ್ಯತೆ ಇದೆ ಸರ್. ಯಾರೆಲ್ಲ ಇದ್ದಾರೆ ಸರ್ ಆರ್ಟಿಸ್ಟ್ಗಳು? ಅದರ್ ಟೈಮ್ ಯಾರೆಲ್ಲ ಇದ್ದಾರೆ ಸರ್ ಆರ್ಟಿಸ್ಟ್ಗಳು ಬೇರೆ ಇನ್ನು? ಸರ್ ಕಿಶೋರ್ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಸುಧಾರಾಣಿ ಮೇಡಮ್ ಇದ್ದಾರೆ, ಗೀತಾ ಚಂದ್ರಶೇಖರ್ ಅವರು ಇದ್ದಾರೆ, ಸಪ್ತಮಿ ಇದ್ದಾರೆ. ಮತ್ತೆ ಒಂದು 50-60 ಜನ ಹೊಸ ಮುಖಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಕಾಲೇಜಲ್ಲಿ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಸ್ ಗ್ಯಾಂಗಲ್ಲಿ ಆಗ್ಬೋದು. ಮತ್ತು ಅದಷ್ಟು ಜನ ಥಿಯೇಟರ್ ಆರ್ಟಿಸ್ಟ್ಗಳಿದ್ದಾರೆ. ಸೊ ಆದಷ್ಟು ಗುರು ಹೊಸ ಜನ್ರೇಷನ್ ಆಗಿರೋದ್ರಿಂದ ಆದಷ್ಟು ಹೊಸ ಆ್ಯಕ್ಟರ್ಗಳನ್ನ ಹಾಕಿದ್ರೆ ಆ ಅಟ್ಮಾಸ್ಫಿಯರ್ ತುಂಬ ಲೈವ್ ಅನಿಸುತ್ತೆ ಅಂತ. ಆಮೇಲೆ ಕಿಶೋರ್ ಸರ್ ಎಲ್ಲ ನಿಮಗೆ, ಅಚ್ಯುತ್ ಸರ್, ಕಿಶೋರ್ ಸರ್ ಎಲ್ಲ ತುಂಬ ಸಹಜ ನಟರು. ಮತ್ತು ಇವತ್ತು ಈ ಜನ್ರೇಷನ್ಗೂ ಕನೆಕ್ಟ್ ಇರೋರು, ಅವ್ರುಗಳನ್ನ ಮಾತ್ರ ಗುರು ಅಕ್ಕಪಕ್ಕ ಯೂಸ್ಡ್ ಮೇಜರ್. ಕಿಶೋರ್ ಅವರು ಕಥೆಯಲ್ಲಿ ಒಂದು ಸ್ಪೋರ್ಟ್ಸ್ ಕೋಚ್ ಆಗಿ ಮಾಡಿದ್ದಾರೆ. ಈ ಸಪ್ತಮಿ